ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ರತ್ನಗಳು ಅಥವಾ ಜೆಮ್ ಸ್ಟೋನ್ಸ್, ಇದನ್ನು ಯಾರೆಲ್ಲ ಧರಿಸ್ಬೋದು ಅಥವಾ ಇದನ್ನು ಧರಿಸೋದ್ರಿಂದ ಆಗುವಂಥ ಪ್ರಯೋಜನಗಳು ಅಥವಾ ಧರಿಸೋದ್ರಿಂದ ಏನಾದರೂ ನಷ್ಟ ಆಗುತ್ತಾ, ಇದನ್ನು ಎಲ್ಲಿಯವರೆಗೆ ಧರಿಸಬೇಕು, ಲೈಫ್ ಲಾಂಗ್ ಧರಿಸುವಂಥದ್ದು ಅಥವಾ ಅದಕ್ಕೆ ಕೆಲವೊಂದು ಪೀರಿಯಡ್ಗಳು ಅಂತ ಇರುತ್ತಾ, ಯಾವ ರೀತಿ ಯಾವ ಆಧಾರದ ಮೇಲೆ ಧರಿಸುವಂಥದ್ದು, ಇದನ್ನೆಲ್ಲ ಇವತ್ತಿನ ದಿವಸ ನೋಡೋಣ. ರತ್ನಗಳು ಅಥವಾ ಜೆಮ್ ಸ್ಟೋನ್ಸ್ ನಿಜವಾಗಿಯೂ ಅವುಗಳಲ್ಲಿ ಬಹಳಷ್ಟು ಶಕ್ತಿ ಇದೆ. ನಮ್ಮ ಒಂದು ಭೂಗರ್ಭದಲ್ಲಿ ಸಿಗುವಂತಹ ಒಂದು ಬಹಳ ಅಮೂಲ್ಯವಾದಂತಹ ರತ್ನಗಳು ಇವು. ಅಲ್ಲದೆಯೇ ಕೆಲವೊಂದು ರತ್ನಗಳು ನಮಗೆ ಸಮುದ್ರದ ಆಳದಲ್ಲಿಯೂ ಸಹಿತ ಇವು ಸಿಗುತ್ತವೆ. ಇದು ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ರತ್ನಗಳಾಗಿರೋದ್ರಿಂದ ಇವುಗಳಲ್ಲಿ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಅಂದರೆ ಇದರ ಫ್ರೀಕ್ವೆನ್ಸಿ ಏನಿದೆ ಅಥವಾ ಇದರ ಎನರ್ಜಿ ಏನಿದೆ, ಇದು ವ್ಯಕ್ತಿಗೆ ಅದನ್ನು ಧರಿಸೋದ್ರಿಂದ, ಅದನ್ನು ಒಂದು ಗ್ರಹಗಳಿಗೆ ಸಂಬಂಧಪಟ್ಟಂತೆ ಧರಿಸೋದ್ರಿಂದ ಅವರಿಗೆ ಅನುಕೂಲತೆಗಳು ಉಂಟಾಗುತ್ತೆ. ಆದರೆ ರತ್ನಗಳನ್ನು ಹೇಗೆ ಧರಿಸಬೇಕು, ಯಾರು ಧರಿಸಬೇಕು? ಕೆಲವೊಂದು ಸಾರಿ ಕೆಲವರು ಅಂದ್ಕೊಳ್ತಾರೆ, ನಾವು ನಮ್ಮ ರಾಶಿ ಪ್ರಕಾರ ಧರಿಸಿದ್ದೀವಿ ಅಂತ ಹೇಳ್ತಾರೆ. ಕೆಲವರು ರಾಶಿ ಪ್ರಕಾರ ಒಂದು, ಲಗ್ನ ಪ್ರಕಾರ ಒಂದು, ನಮ್ಮದು ಅದು ದಶಾ ನಡೀತಾ ಇತ್ತು ಅದ್ರ ಪ್ರಕಾರ ಒಂದು, ನಮಗೆ ಆ ಸಮಸ್ಯೆ ಬಂದಿತ್ತು ಅದ್ರ ಪ್ರಕಾರ ಒಂದು, ಹೀಗೆ ಕೆಲವರು ನವರತ್ನಗಳಲ್ಲಿ ಬಹಳಷ್ಟನ್ನು 5-6 ಸಹಿತ ಧರಿಸಿರ್ತಾರೆ. ಕೆಲವರು 1-2 ಧರಿಸಿ ಇನ್ನೂ ಸಹ ಧರಿಸ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಕೆಲವರು ಅದನ್ನು ಒಂದು ಜನರ ಎದುರಿಗೆ ನಾನು ಬಹಳ ರತ್ನಗಳನ್ನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರನೂ ಸಹಿತ ರತ್ನಗಳನ್ನು ಧರಿಸ್ಕೊಳ್ತಾ ಇರ್ತಾರೆ. ಇನ್ನೂ ಕೆಲವರು ಈ ರತ್ನಗಳನ್ನು ಯಾವುದೋ ಒಂದಿಷ್ಟು ಅಡ್ವರ್ಟೈಸಲ್ಲಿ ನೋಡಿಬಿಟ್ಟು ಧರಿಸ್ಕೊಳ್ತಾರೆ. ಆದರೆ ರತ್ನಗಳನ್ನು ಧರಿಸುವಾಗ ಅದು ನಮ್ಮ ರಾಶಿ ಪ್ರಕಾರನೂ ಅಲ್ಲ, ಲಗ್ನ ಪ್ರಕಾರನೂ ಧರಿಸುವಂಥದ್ದಲ್ಲ. ಅಥವಾ ನನಗೆ ಈ ಸಮಸ್ಯೆ ಇದೆ ಅದಕ್ಕೆ ಈ ಒಂದು ರತ್ನವನ್ನು ಧರಿಸ್ಬೋದೇನೋ ಅಂತ ಆ ರೀತಿಯೂ ಅಲ್ಲ. ರತ್ನಗಳು ಧರಿಸುವಾಗ ಬಹಳ ಎಚ್ಚರಿಕೆಯಿಂದ ಅದನ್ನು ಧರಿಸಬೇಕು. ಯಾಕೆ ಅಂತಂದರೆ, ಹೇಗೆ ಕೆಲವೊಂದು ನಮಗೆ ಅಮೃತನೋ ಹೇಳ್ತೀವಲ್ವ, ಅತಿಯಾದರೆ ಅಮೃತನೋ ವಿಷ ಅಂತ, ಅದೇ ಥರ ರತ್ನಗಳಲ್ಲಿಯೂ ಸಹಿತವಾಗಿ ನಾವು ಧರಿಸೋದ್ರಿಂದ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಸಹ ಆಗ್ಬೋದು. ಯಾಕೆ ಅಂತಂದರೆ ಅದನ್ನು ತಪ್ಪಾಗಿ ಧರಿಸೋದ್ರಿಂದ ಎಷ್ಟೋ ಒಂದು ಜನರು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಬಂದಾಗ ಅವರಲ್ಲಿ ತಾವು ರತ್ನಗಳನ್ನು ಧರಿಸಿದ್ದೀರಾ ಅಂತ ಕೇಳಿದಾಗ, ಹೌದು ನಾವು ಈ ರತ್ನಗಳನ್ನು ಧರಿಸಿದ್ದೇವೆ, ಇಂಥ ಸಮಯದಿಂದ ಧರಿಸ್ತಾ ಬಂದಿದ್ದೇವೆ. ಕೆಲವರು ಅದರ ಬಗ್ಗೆ ಅಷ್ಟು ಗಮನ ಕೊಡಲ್ಲ, ರತ್ನ ಒಳ್ಳೆಯದೇ ಮಾಡುತ್ತೆ ಅನ್ನುವಂಥ ನಂಬಿಕೆಗಳಲ್ಲಿ ಇರ್ತಾರೆ. ಆದರೆ ಅವುಗಳನ್ನು ಧರಿಸುವುದರಿಂದ ಎಷ್ಟೋ ಜನರಿಗೆ ಡಿವೋರ್ಸ್ ಆಗಿದೆ. ಅದನ್ನು ಧರಿಸೋದ್ರಿಂದ ಎಷ್ಟೋ ಜನರು ತಮ್ಮ ಒಂದು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಎಷ್ಟೋ ಜನರು ಅದನ್ನು ಧರಿಸಿರೋದ್ರಿಂದ ಆರೋಗ್ಯ ಸಮಸ್ಯೆಗೆ ಆಹ್ವಾನ ಇತ್ತಿದ್ದಾರೆ. ಎಷ್ಟೋ ಜನರು ಅದನ್ನು ಒಂದು ಧರಿಸಿರೋದ್ರಿಂದ ತಮ್ಮ ಜೀವನದಲ್ಲಿ ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹೀಗೆ ರತ್ನಗಳನ್ನು ಧರಿಸಿರೋದ್ರಿಂದ ನಷ್ಟಗಳೂ ಇದೆ, ಹಾಗೆ ಎಷ್ಟೋ ಜನರಿಗೆ ರತ್ನಗಳನ್ನು ಧರಿಸಿರೋದ್ರಿಂದ ಉತ್ತಮವೂ ಆಗಿದೆ ಜೀವನ. ಆದರೆ ಇದೇ ರತ್ನಗಳನ್ನು ಲೈಫ್ ಲಾಂಗ್ ಧರಿಸ್ಬೇಕಾ, ಅಥವಾ ಕೆಲವೊಮ್ಮೆ ಕೆಲವೊಂದು ದಶಾಗಳಲ್ಲಿ ಉತ್ತಮವಾದಂಥ ಫಲವನ್ನು ಕೊಡ್ತಾ ಇರುತ್ತೆ, ಆಗ ಆ ಒಂದು ದಶೆ ಇರುವವರೆಗೆ ಮಾತ್ರ ಧರಿಸಬೇಕಾಗತ್ತೆ. ಕೆಲವೊಮ್ಮೆ ನಾವು ಅದನ್ನು ನಮ್ಮ ಲೈಫ್ ಪೂರ್ತಿ ಧರಿಸ್ಬೋದು. ಆದರೆ ಇದು ಏನನ್ನು ಅವಲಂಬಿಸಿರುತ್ತೆ ಅಂತಂದರೆ, ನಮ್ಮ ರಾಶಿನೂ ಅಲ್ಲ, ಲಗ್ನನೂ ಅಲ್ಲ, ಅಥವಾ ನಾವು ಇನ್ಯಾವುದೋ ಒಂದು ನಮ್ಮ ಸಮಸ್ಯೆಗೆ ಅನುಗುಣವಾಗಿ ರತ್ನ ಅಂತಲ್ಲ. ಆದರೆ ಯಾವ ಒಂದು ಗ್ರಹ ಇದೆಯೋ ಆ ಗ್ರಹ ಒಳ್ಳೆಯದನ್ನು ಕೊಡ್ತಾ ಇರ್ಬೋದು, ಕೆಟ್ಟದ್ದ ಪರಿಣಾಮವನ್ನು ನಮ್ಮ ಜೀವನದಲ್ಲಿ ಕೊಡ್ತಾ ಇರ್ಬೋದು. ಈಗ ಎಕ್ಸಾಂಪಲ್, ನನಗೆ ಜಾಬ್ ಇಲ್ಲ, ಜಾಬ್ ಸಿಗಬೇಕು, ಅದಕ್ಕೋಸ್ಕರ ನಾನು ರತ್ನವನ್ನು ಧರಿಸ್ತೇನೆ, ಒಳ್ಳೆಯದು. ಆದರೆ ಅದು ಜಾಬನ್ನು ಕೊಡ್ತಾ ಇರಬಹುದು, ಆದರೆ ಅದೇ ಸಂದರ್ಭದಲ್ಲಿ ಆರೋಗ್ಯದ ಮೇಲೂ ಪ್ರಭಾವ ಬೀರ್ಬೋದು. ಅಥವಾ ಮುಂದೆ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಗ ಅದು ಸಹಿತ ಮದುವೆಯ ಒಂದು ಜೀವನದಲ್ಲಿ ಎಷ್ಟು ಮಾಡಿದ್ರೂ ಕೆಲವೊಮ್ಮೆ ಫಿಕ್ಸ್ ಆಗ್ತಾ ಇರಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ
ಮದುವೆ ಆದ ನಂತರ ಕೆಲವೊಂದು ರತ್ನಗಳನ್ನ ಧರಿಸೋದ್ರಿಂದ ಡಿವೋರ್ಸ್ ಆಗ್ತಿರುತ್ತೆ. ಈ ರೀತಿಯಾಗಿ ಒಳ್ಳೆಯ ಫಲವನ್ನು ಕೊಡ್ತಾ ಇರುತ್ತೆ, ಕೆಲವೊಮ್ಮೆ ಅದು ಕೆಟ್ಟ ಫಲವನ್ನು ಕೊಡ್ತಾ ಇರುತ್ತೆ. ಆಗ ಈ ಮಿಶ್ರ ಫಲ ಇದ್ದಾಗ ನಾವು ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಎಲ್ಲಿವರೆಗೆ ಧರಿಸಬೇಕು ಅಂತ ತಿಳ್ಕೊಂಡು ಧರಿಸುವಂಥದ್ದು ಉತ್ತಮ. ಈಗ ಒಳ್ಳೆಯ ಫಲವನ್ನೇ ಅದು ಕೊಡ್ತಾ ಇದೆ, ಅದರಿಂದ ಯಾವುದೇ ನಕಾರಾತ್ಮಕ ಫಲ ಇಲ್ಲ ಅಂತಂದರೆ ಅವಶ್ಯ ಅದನ್ನು ಧರಿಸ್ಬೋದು. ಈ ರೀತಿ ಪ್ರತಿಯೊಬ್ಬರ ವೈಯಕ್ತಿಕ ಕುಂಡಲಿಯನ್ನು ನೋಡಿಬಿಟ್ಟು ನನಗೆ ಈ ರಾಶಿ ಬಂದಿದೆ, ನಂದು ಈ ಲಗ್ನ ಇದೆ, ಅಥವಾ ನನಗೆ ಈ ದಶೆ ನಡೀತಿದೆ, ಅಥವಾ ನನಗೆ ಈ ಪ್ರಾಬ್ಲಮ್ ಇದೆ ಅಲ್ಲ. ಆದರೆ ಅದರ ಫಲ, ಆ ಗ್ರಹ ಕೊಡುವಂಥ ಫಲಗಳ ಮೇಲೆ ನಾವು ರತ್ನಗಳನ್ನು ಧರಿಸ್ತಕ್ಕಂಥದ್ದು. ಇದನ್ನು ಅವರ ವೈಯಕ್ತಿಕ ಕುಂಡಲಿಯ ಮೇಲೇ ನಿರ್ಣಯಿಸಬೇಕಾಗತ್ತೆ. ಅದನ್ನು ಜನರಲ್ ಆಗಿ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಈ ನವರತ್ನಗಳಲ್ಲಿ ಈಗ ಕೆಲವರು ಮಾಣಿಕ್ಯ, ರೂಬಿ ತಾವು ಕೇಳಿರ್ಬೋದು, ಅಥವಾ ಅದನ್ನು ರೂಬಿ ಅಂತ ಕೂಡ ಹೇಳ್ತಾರೆ. ಈಗ ಒಂದು ವೇಳೆ ಅದಕ್ಕೆ ಸಬ್ಸ್ಟ್ಯೂಟ್ ಅಂತ ಇರುತ್ತೆ. ಕೆಲವರಿಗೆ ಏನು ಅಂತಂದರೆ ಅದನ್ನು ಧರಿಸೋದಕ್ಕೆ ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಆಗ ಅದರ ಸಬ್ಸ್ಟ್ಯೂಟ್ ಸ್ಟೋನ್ಗಳು ಸಹಿತ ಆ ಒಂದು ಕೆಲಸವನ್ನು ಮಾಡುತ್ತವೆ. ಅದಕ್ಕೆ ಸ್ಟಾರ್ ರೂಬಿ ಈ ಥರ ಧರಿಸ್ಬೋದು, ಅಥವಾ ಮುತ್ತು ಅಥವಾ ಮೂನ್ ಸ್ಟೋನನ್ನು ಧರಿಸ್ಬೋದು, ಹವಳ ಅದನ್ನು ಧರಿಸ್ಬೋದು. ಆ ರೀತಿಯಾಗಿ ಕೆಲವೊಂದು ಆ ಗ್ರಹಕ್ಕೆ ತಕ್ಕಂತೆ ಧರಿಸ್ತಕ್ಕಂಥ ಸ್ಟೋನ್ಗಳು, ಅಥವಾ ಎಮ್ರಾಲ್ಡ್ ಅಂತ ಹೇಳ್ತೀವಿ. ಎಮ್ರಾಲ್ಡ್ ಇಲ್ಲ ಅಂತಂದರೆ ಪೆರಿಡಾಟ್ ಧರಿಸ್ಬೋದು, ಅಥವಾ ಎಲ್ಲೋ ಸಫೇರ್ ಅಂತ ಹೇಳ್ತೀವಿ, ಅದಿಲ್ಲ ಅಂತಂದರೆ ಗೋಲ್ಡನ್ ಟೊಪೇಸ್ ಧರಿಸ್ಬೋದು. ಅಥವಾ ವಜ್ರ ಇಲ್ಲ, ಡೈಮಂಡ್ ಇಲ್ಲ ಅಂತಂದರೆ ಜಿರ್ಕೋನನ್ನು ಧರಿಸ್ಬೋದು, ಇಲ್ಲ ಅಂತಂದರೆ ವೈಟ್ ಟೊಪೇಸ್ ಕೂಡ ಧರಿಸ್ಬೋದು. ಇನ್ನು ಬ್ಲೂ ಸಫೇರ್, ನೀಲಮಣಿ ಅಂತ ಹೇಳ್ತೀವಿ, ಅದು ಇಲ್ಲ ಅಂತಂದರೆ ಅಮೆಥಿಸ್ಟನ್ನು ಧರಿಸ್ಬೋದು, ಅಥವಾ ಗೋಮೇಧಿಕ ಅದನ್ನು ಧರಿಸ್ತಕ್ಕಂಥದ್ದು, ಅಥವಾ ವೈಢೂರ್ಯ, ಅಥವಾ ಅದನ್ನು ಕ್ಯಾಟ್ಸಾಯ್ ಆ ರೀತಿಯಾಗಿ ಧರಿಸ್ತಕ್ಕಂಥದ್ದು. ಈ ರೀತಿ ನವಗ್ರಹಗಳಿಗೆ ನವರತ್ನಗಳಿರ್ತವೆ. ಅದನ್ನು ಧರಿಸೋದು ಒಳ್ಳೆಯದಲ್ಲ ಅಂತಲ್ಲ, ಆದರೆ ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಧರಿಸೋದು ಉತ್ತಮ. ಇನ್ನು ನಾವು ಎನರ್ಜಿ ಲೆವೆಲಲ್ಲಿ ನೋಡೋದಾದರೆ, ಈ ಒಂದು ರತ್ನಗಳನ್ನು ಧರಿಸೋದ್ರಿಂದ ಇವುಗಳು ಭೂಗರ್ಭದಲ್ಲಿ ದೊರೆತಿರುವಂಥದ್ದಾಗಿರೋದ್ರಿಂದ ನಮ್ಮ ಲೋವರ್ ಚಕ್ರಾಸನ್ನು ಹೆಚ್ಚು ಪ್ರಭಾವಿತಗೊಳಿಸುತ್ತವೆ. ಲೋವರ್ ಚಕ್ರಾಸ್ ಅಂತಂದರೆ ಈಗ ನಮ್ಮ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಸ್ವಲ್ಪ ಮಟ್ಟಿಗೆ ವಿಶುದ್ಧಿ ಚಕ್ರ, ಇವುಗಳು ಇದು ಪ್ರಭಾವಿತಗೊಳಿಸುತ್ತೆ. ಅಂದರೆ ಇವುಗಳು ಲೋವರ್ ಚಕ್ರಾಸ್. ಅದರಲ್ಲಂತೂ ಹೆಚ್ಚಾಗಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರ ಮತ್ತು ಅನಾಹತ ಚಕ್ರಗಳನ್ನ ಇವು ಪ್ರಭಾವಿತಗೊಳಿಸುತ್ತವೆ. ಇವುಗಳು ಅಪ್ಪರ್ ಚಕ್ರಾಸನ್ನು ಪ್ರಭಾವಿತಗೊಳಿಸಲ್ಲ. ಅಂದರೆ ನಮ್ಮ ಆಜ್ಞಾಚಕ್ರ ಇರ್ಬೋದು, ಸಹಸ್ರಾರ ಚಕ್ರ ಇರ್ಬೋದು, ಅದನ್ನು ಇವು ಹೆಚ್ಚು ಪ್ರಭಾವಿತಗೊಳಿಸಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಕೆಳಗಿನ ಚಕ್ರಗಳು ಹೆಚ್ಚು ಪ್ರಭಾವಿತ ಆಗಿ ಹೆಚ್ಚು ದೊಡ್ಡದಾಗ್ತವೆ. ಆದರೆ ಮೇಲಿನ ಚಕ್ರಗಳು, ನಮ್ಮ ಆಜ್ಞಾಚಕ್ರ, ವಿಶುದ್ಧಿ ಚಕ್ರ, ಅದು ಕೂಡ ನಮ್ಮ ಒಂದು ಆಧ್ಯಾತ್ಮಿಕ ಬೆಳವಣಿಗೆಗೆ, ಹಾಗೆ ವ್ಯಕ್ತಿಯ ಒಂದು ಆಂತರಿಕ ವಿಕಾಸಕ್ಕೆ ತುಂಬ ಅವಶ್ಯ. ಅವುಗಳು ಏನಾಗುತ್ತೆ ಅಂತಂದರೆ ಚಿಕ್ಕದಾಗತ್ತೆ, ಅಂದರೆ ಸೈಜಲ್ಲಿ. ಆಗ ಅಸಮತೋಲನ, ಚಕ್ರಗಳಲ್ಲಿ ಅಸಮತೋಲನ ಉಂಟಾಗುತ್ತೆ. ಚಕ್ರಗಳಲ್ಲಿ ಅಸಮತೋಲನ ಉಂಟಾಗೋದ್ರಿಂದ ಅವಶ್ಯವಾಗಿ ಅದು ಜೀವನದ ಮೇಲೆಯೂ ವ್ಯಕ್ತಿಯಲ್ಲಿ ಪ್ರಭಾವ ಬೀರುತ್ತೆ. ಕೆಲವರಿಗೆ ತುಂಬ ಕಿರಿಕಿರಿ ಅನ್ನಿಸ್ಬೋದು, ಅಸಮಾಧಾನ ಅನ್ನಿಸ್ಬೋದು, ಕೋಪ ಅಂತ ಅನ್ನಿಸ್ಬೋದು. ಯಾಕೆ ಅಂತಂದರೆ ಮೇಲಿನ ಚಕ್ರಗಳು ಅದಕ್ಕೆ ತಕ್ಕಂತೆ ವಿಕಾಸ ಆಗಿಲ್ಲ. ಅದಕ್ಕೆ ನಾವು ಈ ರೀತಿಯಾಗಿ ಯೋಚನೆ ಮಾಡಿ, ಕೆಲವರು ಯಾಕೆ ಅಂತಂದರೆ ರತ್ನಗಳನ್ನು ಧರಿಸಿ ಮೆಡಿಟೇಷನ್ ಮಾಡ್ತಿರ್ತಾರೆ, ಕೆಲವರು ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ, ಅಥವಾ ಕೆಲವರು ಆ ಮಂತ್ರಗಳ ಸಾಧನೆಯನ್ನು ಮಾಡ್ತಿರ್ಬೋದು, ಅಥವಾ ಕುತ್ಕೊಂಡು ಕೆಲವರು ಅರ್ಧ ಗಂಟೆ ಯಾವುದೋ ಒಂದು ದೇವರ ಧ್ಯಾನವನ್ನು ಮಾಡ್ತಿರ್ಬೋದು. ಆದರೆ ಇವುಗಳನ್ನು ಈ ಒಂದು ರತ್ನಗಳು ಅಡ್ಡಿ ಮಾಡುತ್ತವೆ. ಅಂದರೆ ಅದನ್ನು ಸ್ವೀಕರಿಸೋದಕ್ಕೆ, ಅದನ್ನು ರಿಸೀವ್ ಮಾಡೋದಕ್ಕೆ ಈ ಒಂದು ಕೆಳಗಿನ ಚಕ್ರಗಳು ದೊಡ್ಡದಾಗೋದ್ರಿಂದ ಹೆಚ್ಚು ಅನುಕೂಲ ಮಾಡಿಕೊಡಲ್ಲ. ಆದರೆ ನಮ್ಮ ಕೆಳಗಿನ ಚಕ್ರ ಒಂದು ವೇಳೆ ತುಂಬ ದುರ್ಬಲ ಆಗಿದೆ ಅಂತಂದರೆ ಈ ರತ್ನಗಳನ್ನು ಧರಿಸೋದ್ರಿಂದ ಕೆಳಗಿನ ಚಕ್ರಗಳು ಸಹಿತ ಸ್ಟ್ರಾಂಗ್ ಆಗುತ್ತವೆ. ಅದಕ್ಕೆ ನಾವು ಇದನ್ನೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು, ಇವನ್ನು ಯೋಚಿಸ್ಕೊಂಡು ಈ ಒಂದು ರತ್ನಗಳನ್ನು ಧರಿಸೋದು ಒಳ್ಳೆಯದು.
ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭ ಮಸ್ತು. ಧನ್ಯವಾದಗಳು.